ಎಲ್ಲ ಒಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ FA1 ಚಟುವಟಿಕೆ 2ರ ಒಂದು ಸಂಪೂರ್ಣ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ವಿಡಿಯೋಕ್ಕಿಂತ ಮೊದಲನೇದಾಗಿ ಈ ಚಟುವಟಿಕೆ 1ರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ಇನ್ನೂ ಆ ವಿಡಿಯೋವನ್ನು ನೋಡಿಲ್ಲೋ ಆ ವಿಡಿಯೋವನ್ನು ನೋಡಿ ನೀವು ಚಟುವಟಿಕೆ 1ರ ಒಂದು ಉತ್ತರಗಳನ್ನು ಪಡಿಬೋದು. ಅದೇ ರೀತಿ ನಿಮಗೇನಾದರೂ ಈ ವಿಜ್ಞಾನ ವಿಷಯದ ಚಟುವಟಿಕೆ 1, 2, 3 ಮತ್ತು 4ರ ಒಂದು ಚಟುವಟಿಕೆಯ ಆನ್ಸರ್ಗಳು ಒಂದು PDF ಫಾರ್ಮೆಟಲ್ಲಿ ರೆಡಿ ಮಾಡಿದ್ದೀವಿ. ಇದು ನಿಮಗೇನಾದರೂ ಬೇಕಂದರೆ ಈ ಮೇಲ್ಕಾಣಿಸುವ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡುವ ಮೂಲಕ ನಿಮಗೆ ಒಂದು ಅಗ್ಗ ಬೆಲೆಯಲ್ಲಿ ಇದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಈ ಮೇಲಿನ ನಂಬರನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಜೀರ್ಣಾಂಗ ವ್ಯೂಹದ ಭಾಗಗಳನ್ನು ಗುರುತಿಸಿ ಸ್ರವಿಸುವ ಜೀರ್ಣ ರಸಗಳಲ್ಲಿರುವ ಕಿಣ್ವಗಳ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಭಾಗಗಳನ್ನು ಗುರುತಿಸುವುದಾದ್ರೆ ಯಾವ್ಯಾವ ಭಾಗಗಳಪ್ಪ ಅಂದ್ರೆ, ಮೊದಲನೇದು ಬಾಯಿ, ಅದೇ ರೀತಿ ಗಂಟಲ, ಅನ್ನನಾಳ, ಯಕೃತ್, ಪಿತ್ತಕೋಶ, ಜಠರ, ಮೆದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕೊರಳು ಮತ್ತು ಗುದದ್ವಾರ. ಅದೇ ರೀತಿ ಇಲ್ಲಿ ಕಾಲಮ್ಗಳಲ್ಲಿ ಮೊದಲನೇ ಕಿಣ್ವ ಯಾವುದಪ್ಪ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್. ಇದು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅದೇ ರೀತಿ ಪಿತ್ತರಸ ಆಹಾರವನ್ನು ದುಂಡನೆಯ ಚಿಕ್ಕ ಕಣಗಳಾಗಿ ವಿಭಜಿಸುತ್ತದೆ. ಅದೇ ರೀತಿ ಪೆಪ್ಸಿನ್ನ ಕಾರ್ಯವನ್ನು ನೋಡೋದಾದ್ರೆ ಪ್ರೋಟೀನನ್ನು ಜೀರ್ಣಿಸುತ್ತದೆ. ಮತ್ತು ಟ್ರಿಪ್ಸಿನ್ನ ಕಾರ್ಯ ಏನಪ್ಪ ಅಂದ್ರೆ ಅದು ಕೂಡ ಪ್ರೋಟೀನನ್ನು ಜೀರ್ಣಿಸುತ್ತದೆ. ಇನ್ನು ಲೈಫೇಸ್ ಕಿಣ್ವದ ಕಾರ್ಯ ಏನಪ್ಪ ಅಂದ್ರೆ ಕೊಬ್ಬನ್ನು ಎಮಲ್ಜೀಕರಣಗೊಳಿಸುತ್ತದೆ. ಮತ್ತು ಇನ್ನೊಂದು ಕಿಣ್ವದ ಹೆಸರು ಏನಪ್ಪ ಅಂದ್ರೆ ಅಮೈಲೇಸ್. ಇದು ಪಿಷ್ಟದ ಅಣುಗಳನ್ನು ಸಕ್ಕರೆ ಅಣುಗಳನ್ನಾಗಿ ಪರಿವರ್ತನೆ ಮಾಡ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಮಾನವ ಜೀರ್ಣಕ್ರಿಯೆಯಲ್ಲಿ ಈ ಕೆಳಗಿನ ಅಂಗಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮೊದಲನೇ ಜೀರ್ಣಕ್ರಿಯೆ ಒಂದು ಭಾಗ ಯಾವ್ದು ಕೊಟ್ಟಾರಪ್ಪ ಅಂದ್ರೆ ಜಠರವನ್ನು ಕೊಟ್ಟಾರ. ಈ ಜಠರ ಏನು ಮಾಡ್ತದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಲೋಳೆ ಪೆಪ್ಸಿನ್ ಅನ್ನು ಸ್ರವಿಸುತ್ತದೆ. ಇಲ್ಲಿ HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಏನಪ್ಪ ಅಂದ್ರೆ ಆಹಾರದಲ್ಲಿರುವ ರೋಗಕಾರಿಕ ಸೂಕ್ಷ್ಮ ಜೀವಿಗಳನ್ನು ಸಾಯಿಸುತ್ತದೆ. ಅದೇ ರೀತಿ ಪೆಪ್ಸಿನ್ನ ಕಾರ್ಯವನ್ನು ನೋಡೋದಾದ್ರೆ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಲೋಳೆಯ ಕಾರಣ ಏನಪ್ಪಾ ಅಂದ್ರೆ HClನಿಂದ ಜಠರದ ಗೋಡೆಗಳನ್ನು ರಕ್ಷಿಸಲು ಇದು ಸಹಾಯಕ ಮಾಡ್ತದೆ. ಅದೇ ರೀತಿ ಒಂದು ಎರಡನೇ ಜೀರ್ಣ ಕ್ರಿಯೆಯಲ್ಲಿರುವ ಅಂಗದ ಹೆಸರು ಯಾವ್ದು ಕೊಟ್ಟಾರಪ್ಪ ಅಂದ್ರೆ ಯಕೃತ್ ಕೊಟ್ಟಿದ್ದಾರೆ. ಈ ಯಕೃತ್ನಿಂದ ಸ್ರವಿಕೆಯಾಗುವ ಪಿತ್ತರಸ ಆಹಾರವನ್ನು ಕ್ಷಾರೀಯಗೊಳಿಸ್ತದೆ. ಅದೇ ರೀತಿ ಕಿಣ್ವದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುತ್ತದೆ. ಅದೇ ರೀತಿ ಮೂರನೇ ಒಂದು ಭಾಗವನ್ನು ನೋಡೋದಾದ್ರೆ ಸಣ್ಣ ಕರಳು ಮತ್ತು ವಿಲ್ಲೈಗಳ ಕೊಟ್ಟಿದ್ದಾರೆ. ಸಣ್ಣ ಕರಳು ಎಂಬುದು ಕಾರ್ಬೋಹೈಡ್ರೇಟ್ಗಳನ್ನು ಪ್ರೋಟೀನ್ಗಳನ್ನಾಗಿ, ಅದೇ ರೀತಿ ಕೊಬ್ಬನ್ನು ಸಂಪೂರ್ಣ ಪಚನಗೊಳ್ಳುವಂಥ ಒಂದು ಸ್ಥಳವಾಗಿರುತ್ತದೆ. ಸಣ್ಣ ಕರುಳಿನ ಭಿತ್ತಿಯಲ್ಲಿ ಕಂಡುಬರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುತ್ತವೆ. ಅದೇ ರೀತಿ ಇದರಲ್ಲಿ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ಗಳಾಗಿ, ಅದೇ ರೀತಿ ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಅಥವಾ ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡ್ತವೆ. ಇನ್ನು ಕರುಳಿನಲ್ಲಿ ವಿಲ್ಲೈಗಳ ಒಂದು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ವಿಲ್ಲೈಗಳು ಸಹಾಯಕವಾಗಿರ್ತವೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಇದು ಅವಾಯುವಿಕ ಉಸಿರಾಟ ನಡೀತದೆ. ಅದೇ ರೀತಿ ಅವಾಯುವಿಕ ಉಸಿರಾಟ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೀತದೆ. ಮೈಟ್ರೋಕಾಂಡ್ರಿಯಾದಲ್ಲಿ ವಾಯುವಿಕ ಉಸಿರಾಟ ನಡೆದರೆ ಕೋಶ ದ್ರವ್ಯದಲ್ಲಿ ಅವಾಯುವಿಕ ಉಸಿರಾಟ ನಡೀತದೆ. ವಾಯುವಿಕ ಉಸಿರಾಟದಿಂದ CO2 + H2 ಉತ್ಪನ್ನವಾಗಿ ದೊರೆಯುತ್ತದೆ. ಅದೇ ರೀತಿ ಅವಾಯುವಿಕ ಉಸಿರಾಟದಿಂದ ಎಥನಾಲ್ ಮತ್ತು CO2 ಉತ್ಪನ್ನಗಳಾಗಿ ದೊರೆತವೆ. ಇನ್ನು ಮೂರನೇದಾಗಿ ಹೆಚ್ಚಿನ ಶಕ್ತಿಯನ್ನು ಬಿಡುಗಡೆ ಮಾಡಿದರೆ ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ವಾಯುವಿಕ ಉಸಿರಾಟವು ಮೇಲ್ಪಟ್ಟ ಜೀವಿಗಳಲ್ಲಿ ನಡೀತದೆ. ಅದೇ ರೀತಿ ಅವಾಯುವಿಕ ಉಸಿರಾಟ ಏನು ಮಾಡುತ್ತದೆ, ಕೆಳಮಟ್ಟದ ಜೀವಿಗಳಲ್ಲಿ ಇದು ನಡೀತದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ, ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆಯ ಕುರಿತು ಮಾಹಿತಿಯನ್ನು ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇದಾಗಿ ಗ್ಲೂಕೋಸ್ 6 ಕಾರ್ಬನ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಮತ್ತು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ. ಇದು ನಂತರದಲ್ಲಿ 3 ಭಾಗಗಳಾಗಿ ಪರಿವರ್ತನೆ ಹೊಂದುತ್ತದೆ. ಅದರಲ್ಲಿ ಮೊದಲನೇದು ಈಸ್ಟ್ನಂತಹ ಬ್ಯಾಕ್ಟೀರಿಯಾಗಳಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಎಥನಾಲ್ 2 ಕಾರ್ಬನ್, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯಾಗಿ ಬಿಡುಗಡೆ ಹೊಂದಿದ್ರೆ, ಆಕ್ಸಿಜನ್ನ ಕೊರತೆ ನಮ್ಮ ಸ್ನಾಯು ಮತ್ತು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವಾಗಿ ಬಿಡುಗಡೆ ಹೊಂದುತ್ತದೆ. ಅದೇ ರೀತಿ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಮೈಟ್ರೋಕಾಂಡ್ರಿಯಾದಲ್ಲಿ ವಿಭಜನೆಗೊಂಡು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತದೆ. ಇದೇನು ಒಂದು ಬಾಕ್ಸ್ ಚಿತ್ರ ಐತಿಲ್ಲ, ಇದು ನಿಮ್ಮ ಎಕ್ಸಾಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಫಿಕ್ಸ್ ಆಗಿ 1 ರಿಂದ 2 ಮಾರ್ಕ್ಸ್ ಅಂತರೂ ಈ ಒಂದು ಪ್ರಶ್ನೆಯಿಂದ ಬಂದೇ ಬರ್ತವೆ. ಆದ್ದರಿಂದ ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ.
ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಇಲ್ಲಿ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಲ್ಲಿ ಅಪಧಮನಿ, ಅದೇ ರೀತಿ ಅಭಿಧಮನಿ. ಇಲ್ಲಿ ಅಪಧಮನಿಯಲ್ಲಿ ನೋಡೋದಾದ್ರೆ ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸ್ತದೆ. ಅದೇ ರೀತಿ ಅಭಿಧಮನಿಯ ಕಾರ್ಯವನ್ನು ನೋಡೋದಾದ್ರೆ ಹೃದಯಕ್ಕೆ ಅಶುದ್ಧ ರಕ್ತವನ್ನು ಸಾಗಿಸ್ತದೆ. ಇದು ಅಪಧಮನಿ ದಪ್ಪ ಭಿತ್ತಿಯನ್ನು ಹೊಂದಿದೆ. ಯಾಕಪ್ಪ ಅಂದರೆ ಹೆಚ್ಚು ರಕ್ತದ ಒತ್ತಡವನ್ನು ಹೊಂದಿರೋ ಕಾರಣದಿಂದ ಇದು ಭಿತ್ತಿ ಏನಾಗಿದ್ದು ದಪ್ಪವಾಗಿರ್ತವೆ. ಅದೇ ರೀತಿ ಅಭಿಧಮನಿ ಏನಪ್ಪ ಅಂದ್ರೆ ತೆಳುವಾದ ಭಿತ್ತಿಯನ್ನು ಹೊಂದಿರ್ತದೆ. ಯಾಕಂದ್ರೆ ಇಲ್ಲಿ ರಕ್ತದ ಒತ್ತಡ ತುಂಬಾ ಕಡಿಮೆ ಆಗಿರ್ತದೆ. ಅಪಧಮನಿ ಏನಪ್ಪ ಅಂದ್ರೆ ಕವಾಟಗಳನ್ನು ಹೊಂದಿರಂಗಿಲ್ಲ. ಅದೇ ರೀತಿ ಅಭಿಧಮನಿ ಕವಾಟಗಳನ್ನು ಹೊಂದಿರ್ತದೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? 2 ಮತ್ತು 3 ಕೋಣೆಯ ಹೃದಯಕ್ಕಿಂತ 4 ಕೋಣೆಯ ಒಂದು ಹೃದಯದ ಮಹತ್ವವೇನು ಅಂತ ಕೇಳಿದ್ದಾರೆ. ಅದರಲ್ಲಿ ಇಮ್ಮಡಿ ಪರಿಚಲನೆ ಎಂದರೇನು ಅನ್ನು ನೋಡೋದಾದ್ರೆ ರಕ್ತವು ಒಂದು ಪರಿಚಲನೆಯನ್ನು ಪೂರ್ಣಗೊಳಿಸಬೇಕಾದರೆ ಹೃದಯವನ್ನು 2 ಬಾರಿ ಹಾದು ಹೋಗುವುದರಿಂದ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರೀತಾರೆ. ಮತ್ತು ಇನ್ನು 4 ಕೋಣೆಯ ಹೃದಯದ ಮಹತ್ವವನ್ನು ನೋಡೋದಾದ್ರೆ ಶುದ್ಧ ಮತ್ತು ಅಶುದ್ಧ ರಕ್ತವನ್ನು ಬೆರೆಯದಂತೆ ನೋಡ್ತದೆ. ಅದೇ ರೀತಿ ದೇಹಕ್ಕೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆಯನ್ನು ಪೂರ್ಣಗೊಳಿಸ್ತದೆ. ಶುದ್ಧ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗಲು ಇದು 4 ಕೋಣೆಯ ಹೃದಯ ಸಹಾಯಕ ಮಾಡ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 7ನೇದನ್ನು ನೋಡೋದಾದ್ರೆ ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಕೇಳಿದ್ದಾರೆ ಮತ್ತು ಇದರ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಎಂದರೇನು ಅನ್ನು ನೋಡೋದಾದ್ರೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದು, ಇದನ್ನು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅದೇ ರೀತಿ ಇದರ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಸಸ್ಯದಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕಲು ಇದು ಸಹಾಯಕವಾಗಿರುತ್ತದೆ. ಅದೇ ರೀತಿ ನೀರನ್ನು ಮೇಲ್ಮುಖ ಚಲನೆಗೆ ಸಹಾಯಕವಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 8ನೇದು ಮಾನವನ ಹೃದಯದ ಒಂದು ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ಹೃದಯದ ಚಿತ್ರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದರಿಂದ ಪ್ರಾಕ್ಟೀಸ್ ಮಾಡಿ. ಇದರ ಭಾಗಗಳನ್ನು ನೋಡೋದಾದ್ರೆ ಇಲ್ಲಿ ಮಹಾ ಅಪಧಮನಿ, ಅದೇ ರೀತಿ ಪುಪ್ಪಸಕ ಅಪಧಮನಿ, ಪುಪ್ಪಸಕ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕುರ್ಷಿ, ಈ ಸೈಡ ಬಲ ಅಭಿಧಮನಿ, ಬಲ ಹೃತ್ಕರ್ಣ, ಬಲ ಅಭಿಧಮನಿ, ಬಲ ಹೃತ್ಕುರ್ಷಿ, ಸೆಪ್ಟಮ್, ಇದು ಹೃದಯದ ಭಾಗಗಳಾಗಿರ್ತವೆ. ಈ ರೀತಿ ನೀವು ಚಿತ್ರವನ್ನು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಕೇಳಿದರೆ ಉತ್ತರವನ್ನು ನೋಡೋದಾದ್ರೆ ಮೊದಲನೇ ಪಾಯಿಂಟ್ ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಒಂದು ಅಂಗಾಂಶ ಯಾವುದಪ್ಪ ಅಂದ್ರೆ ಜೈಲಮ. ಅದೇ ರೀತಿ ಬೇರುಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವ ಜೀವಕೋಶಗಳು ಸಂಕೀರ್ಣದಿಂದ ಅಯಾನುಗಳನ್ನು ಹೀರಿಕೊಂಡು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತದೆ. ಇದರ ನಿವಾರಣೆಗೆ ಬೇರುಗಳು ನೀರನ್ನು ಹೀರಿಕೊಳ್ಳುತ್ತವೆ. ಅದೇ ರೀತಿ 3ನೇ ಪಾಯಿಂಟನ್ನು ನೋಡೋದಾದ್ರೆ ನೀರಿನಲ್ಲಿ ಜೈಲಮ್ನೊಳಗೆ ನೀರನ್ನು ಸ್ಥಿರವಾದ ಚಲನೆಯು ನೀರಿನ ಸ್ತಂಭವನ್ನು ಉಂಟು ಮಾಡುತ್ತದೆ. ಅದೇ ರೀತಿ ನೀರನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತಿರುತ್ತದೆ. 4ನೇ ಪಾಯಿಂಟನ್ನು ನೋಡೋದಾದ್ರೆ ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತದೆ. ಅದೇ ರೀತಿ ಎಲೆಗಳು ಜೀವಕೋಶದಿಂದ ಆವಿಯಾಗುವ ನೀರು ಅಣುಗಳು ಶೋಷಣೆಯನ್ನು ಉಂಟು ಮಾಡುತ್ತದೆ. ಇದರಿಂದ ಬೇರುಗಳು ಜೈಲಮ್ ಕೋಶದಲ್ಲಿ ನೀರನ್ನು ಹೀರಿಕೊಳ್ಳಲು ಸಹಾಯಕವಾಗಿರುತ್ತವೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದ್ರೆ ದ್ವಿತೀಯ ಸಂಶ್ಲೇಷಣೆಯ ಒಂದು ಪ್ರಮುಖ ಹಂತಗಳನ್ನು ಬರೆಯಿರಿ ಅಂತ ಕೇಳಿದರೆ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅಲ್ಲಿ ಮೊದಲನೇದ ಒಂದು ಹಂತವನ್ನು ನೋಡೋದಾದ್ರೆ ಕ್ಲೋರೋಫಿಲ್ನಿಂದ ಸೂರ್ಯನ ಬೆಳಕಿನ ಶಕ್ತಿ ಹೀರುವಿಕೆ. ಅದೇ ರೀತಿ 2ನೇದು ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವುದು. ಅದೇ ರೀತಿ 3ನೇ ಹಂತ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ಬೇರ್ಪಡಿಸುವುದು. 4ನೇ ಒಂದು ಹಂತವನ್ನು ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಹೊಂದುವುದು. ಇನ್ನು 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಸ್ಯಗಳಲ್ಲಿ ಹೇಗೆ ವಿಸರ್ಜನೆ ನಡೆಯುತ್ತದೆ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಸಸ್ಯ ಹೇಗೆ ವಿಸರ್ಜನೆ ನಡೆಯುತ್ತದೆ ಉತ್ತರವನ್ನು ನೋಡೋದಾದ್ರೆ ಎಲೆಗಳಲ್ಲಿ ಸಂಗ್ರಹಿಸಿದ ಎಲೆಗಳನ್ನು ಉದುರಿಸುತ್ತದೆ. ಮೃತ ಜೀವಕೋಶದಲ್ಲಿ ಹೊರದರ್ಪದಂತಹ ಅಂಗಾಂಶಗಳ ಮೂಲಕ ಹಳೆಯ ಜೈಲಮ್ಗಳಲ್ಲಿ ಅಂಟು ಮತ್ತು ರಾಳದ ರೂಪದಲ್ಲಿ ಸಂಗ್ರಹಿಸುವುದು. ಬೇರಿನ ಮೂಲಕ ಮಣ್ಣಿಗೆ ವಿಸರ್ಜನೆ ಮಾಡುತ್ತದೆ. ಅದೇ ರೀತಿ ಹೆಚ್ಚಿನ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತದೆ. ಇನ್ನು 12ನೇ ಪ್ರಶ್ನೆಯನ್ನು ನೋಡಿದರೆ ಕೆಳಗಿನ ಚಿತ್ರಗಳ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ರೀತಿ ಒಂದು ನೆಫ್ರಾನ್ ಅನ್ನೋ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಭಾಗವನ್ನು ನೋಡೋದಾದ್ರೆ ಗ್ಲಾಮರುಲಸ್, ಅದೇ ರೀತಿ 2ನೇ ಭಾಗ ರಿನಲ್ ಅಭಿಧಮನಿಯ ಕವಲು, ಅದೇ ರೀತಿ ಕೊನೆಯದಾಗಿ ಲೋಮನಾಳಗಳು. ಇನ್ನು 13ನೇ ಪ್ರಶ್ನೆಯನ್ನು ನೋಡೋದಾದ್ರೆ ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶದಲ್ಲಿರುವ ಗಾಳಿಗೂಡುಗಳು ಮತ್ತು ಮೂತ್ರಪಿಂಡದಲ್ಲಿರುವ ನೆಫ್ರಾನ್ಗಳ ಹೋಲಿಕೆಯನ್ನು ಮಾಡಿರಿ ಅಂತ ಕೇಳಿದರೆ ಮೊದಲನೇದಾಗಿ ಶ್ವಾಸಕೋಶದಲ್ಲಿರುವ ಗಾಳಿಗೂಡುಗಳ ಬಗ್ಗೆ ನೋಡೋದಾದ್ರೆ
ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳನ್ನು ಹೊಂದಿರುತ್ತದೆ. ಇವುಗಳನ್ನು ಗಾಳಿಗೂಡುಗಳು ಎನ್ನುತ್ತೀವಿ. ಅದೇ ರೀತಿ ಗಾಳಿಗೂಡುಗಳು ವಿಶಾಲವಾದ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸುತ್ತದೆ. ಅದೇ ರೀತಿ ಮೂತ್ರಪಿಂಡದ ನೆಫ್ರಾನ್ಗಳನ್ನು ನೋಡೋದಾದ್ರೆ ನೆಫ್ರಾನ್ಗಳು ರಕ್ತವನ್ನು ಶುದ್ಧೀಕರಿಸಲು ಮೂತ್ರಜನಕಾಂಗದ ಘಟಕಗಳಾಗಿರ್ತವೆ. ಇವುಗಳು ಮೂತ್ರಪಿಂಡದಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲದಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕಲು ಸಹಾಯಕವಾಗಿರ್ತವೆ. ಇನ್ನು ಇವೆರಡೂವನ್ನು ಹೋಲಿಕೆ ಮಾಡಿದರೆ ಕಾಮನ್ ಆಗಿ ಕಂಡುಬರುವಂಥ ಒಂದು ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಗಾಳಿಗೂಡುಗಳು ಶ್ವಾಸಕೋಶಗಳ ಕಾರ್ಯನಿರ್ವಾಹಕ ಘಟಕಗಳಾದರೆ ನೆಫ್ರಾನ್ಗಳು ಮೂತ್ರಜನಕಾಂಗದ ಒಂದು ಕಾರ್ಯನಿರ್ವಾಹಕ ಘಟಕಗಳಾಗಿರ್ತವೆ. ಅದೇ ರೀತಿ ಗಾಳಿಗೂಡುಗಳು ಅನಿಲಗಳ ವಿನಿಮಯ ಮಾಡಲು ಶ್ವಾಸಕೋಶಗಳ ಮೇಲ್ಮೈ ವಿಸ್ತರಣೆಯನ್ನು ಹೆಚ್ಚಿಸಿದರೆ ನೆಫ್ರಾನ್ಗಳು ಮೂತ್ರಜನಕಾಂಗದಲ್ಲಿ ರಕ್ತವನ್ನು ಶುದ್ಧೀಕರಿಸಿ ಮೂತ್ರವನ್ನು ಬೇರ್ಪಡಿಸುತ್ತವೆ. ಇನ್ನು ಮೂರನೇ ಪಾಯಿಂಟ್, ಗಾಳಿಗೂಡುಗಳಂತಹ ನೆಫ್ರಾನ್ಗಳು ಕೂಡ ಒಂದು ರಕ್ತ ನಾಳದಿಂದ ಸುತ್ತುವರಿದಿವೆ. ಕೊನೆಯದಾಗಿ ಗಾಳಿಗೂಡುಗಳು ಮತ್ತು ನೆಫ್ರಾನು ಎರಡೂ ವಿಸರ್ಜನಾ ಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇನ್ನು ಇಲ್ಲಿಗೆ ನಿಮ್ಮ ಒಂದು ಚಟುವಟಿಕೆ 2ರ ಒಂದು ಸಂಪೂರ್ಣ ಉತ್ತರಗಳು ಮುಕ್ತಾಯಗೊಂಡಿದ್ದು. ಇದೇ ನಿಮ್ಮ ಸಾಧನ ಪರೀಕ್ಷೆ ಐತಿಲ್ಲ, ಈ ಸಾಧನ ಪರೀಕ್ಷೆ ನಿಮ್ಮ ಸ್ಕೂಲ್ನಲ್ಲಿನ ಬರೆಸ್ತಾರೆ. ಇಲ್ಲಿಗೆ ನಿಮ್ಮ ಒಂದು ಚಟುವಟಿಕೆ ಮುಕ್ತಾಯಗೊಂಡಿದ್ದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.